ನೀನು ನೋಡೇ ಬಿಡೋಣ ಅನ್ನೋ ಹಠಕ್ಕೆ ಸ್ಪೀಕರ್ ಮತ್ತು ಬಿಜೆಪಿಯ ಕೆಲ ಲೀಡರ್ಸ್ಗಳು ಬಿದ್ದಂಗೆ ಕಾಣಿಸ್ತಾ ಇದೆ. ನೀನಾ ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಸ್ಪೀಕರ್. ಬಿಜೆಪಿ ಆದೇಶವನ್ನ ವಾಪಸ್ ಪಡೆದು ಬಿಟ್ರೆ, ಅಂದ್ರೆ ಆ 18 ಜನ ಅಮಾನತು ಮಾಡಿದಾರಲ್ಲ, ಅವ್ರ ಆದೇಶ ವಾಪಸ್ ಪಡೆದ್ರೆ ಸರ್ಕಾರಕ್ಕೆ ಹಿನ್ನಡೆ ಆಗೋದು ಪಕ್ಕ. ಆದ್ರಿಂದ ಕಮಿಟಿ ಸಭೆಗೆ ಹಾಜರಾಗೋಕೆ ವಿನಾಯಿತಿಗೆ ಚಿಂತನೆಯನ್ನ ಮಾಡ್ತಾ ಇದ್ದಾರಂತೆ. ಇದೀಗ ಸಡಿಲಿಕೆಗೆ ಬಿಲ್ಕುಲ್ ರಾಜ್ಯ ಬಿಜೆಪಿ ಲೀಡರ್ಸ್ ಹೋಗ್ತಾ ಇಲ್ಲ. ಅಂದ್ರೆ ಅಮಾನತನ್ನ ಪೂರ್ತಿ ತೆಗೀರಿ ಅಂತ ಅವರು ಕಾನೂನು ಹೋರಾಟ ಮಾಡೇ ಮಾಡ್ತೀವಿ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸ್ಪೀಕರ್ ಮತ್ತು ಸಚಿವರಿಗೆ ಮಾಜಿ ಸ್ಪೀಕರ್ ಬುದ್ಧಿ ಕೂಡ ಹೇಳಿದಾರಂತೆ. ಸ್ಪೀಕರ್ ಖಾದರ್ ಅವ್ರಿಗೆ, ಯಾರು ಅಂದ್ರೆ ಕಾಗೇರಿ ಅವರು ಕರೆ ಮಾಡಿ, ಈ ಆದೇಶ ಸದನ ಮತ್ತು ಸ್ಪೀಕರ್ ಸ್ಥಾನಕ್ಕೆ ಗೌರವ ತರುವಂತಹ ವಿಚಾರ ಅಲ್ಲ, ತಕ್ಷಣ ಇದನ್ನ ಒಂದ್ಸಲ ಪರಿಶೀಲನೆ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರಂತೆ ಕಾಗೇರಿ ಅವರು. ಆದ್ರೆ ಆದೇಶ ವಾಪಸ್ ಇಲ್ಲವೇ ಇಲ್ಲ ಅಂತ ಸ್ಪೀಕರ್ ಹೇಳಿದ್ದಾರೆ. ಈಗ ಅವ್ರ ಸಲಹೆನ ಸ್ವೀಕಾರ ಮಾಡಲೇಬೇಕು ಅಂತನೂ ಏನಿಲ್ಲ ಯಥಾವತ್ತಾಗಿ, ಯಾಕಂದ್ರೆ ಅದು ಅವರ ಅಭಿಪ್ರಾಯ, ಅಂದ್ರೆ ಮಾಜಿ ಸ್ಪೀಕರ್ ಅವರ ಅಭಿಪ್ರಾಯ. ಇದು ಪ್ರೆಸೆಂಟ್ ಇರುವಂತವ್ರು ಇವರು ಸ್ಪೀಕರ್, ಬಟ್ ಇವ್ರು ಯಾಕೆ ಇಷ್ಟೊಂದು ಜಿದ್ದಿಗೆ ಬಿಟ್ಟಿದ್ದಾರೆ, ಅಥವಾ ಅವರು ಮನವಿ ಮಾಡ್ತಾ ಇರೋದು ಇವ್ರಿಗೆ ಅಷ್ಟೊಂದು ಕನ್ವಿನ್ಸ್ ಆಗ್ತಾ ಇಲ್ವಾ, ಹೋಗಿ ಬಂದು ಏನೇನೋ ಹೇಳಿಕೆ ಕೊಡ್ತಾರೆ, ಅದೆಲ್ಲಾದ್ರೂ ಇವರಿಗೆ ಟ್ರಿಗರ್ ಮಾಡ್ತಾ ಇದೆಯಾ? ಓಕೆ, ಇವ್ರಿಗ ಅಮಾನತನ್ನ ವಾಪಸ್ ಪಡಿಲಿಲ್ಲ ಅಂತ ಅನ್ಕೊಳ್ಳಿ, ಬಿಜೆಪಿಯ ಮುಂದಿನ ನಿರ್ಧಾರ ಏನು, ಯಾವ ರೀತಿಯ ಹೋರಾಟವನ್ನ ಮಾಡ್ತಾರೆ, ಕಾನೂನು ಹೋರಾಟಕ್ಕೆ ಸಜ್ಜಾಗ್ಬೋದಾ, ಅದರಲ್ಲಿ ಇವರಿಗೆ ಯಶಸ್ಸು ಸಿಗ್ಬೋದಾ? ಇದಂತೂ ಹಲವಾರು ಅವತ್ತಿನಲ್ಲೂ ಚರ್ಚೆ ಆಗ್ತಲೇ ಇದೆಯಪ್ಪ. 6 ತಿಂಗಳುಗಳ ಕಾಲ ಅಮಾನತಲ್ಲಿ ಇಟ್ಟಿರೋದು ಅವ್ರನ್ನ, 18 ಜನರನ್ನ ಬೇಕಾಬಿಟ್ಟಿ ವರ್ತಿಸಿದ್ರು ಅನ್ನೋ ಹಿನ್ನೆಲೆಯಲ್ಲಿ